ಆಯ್ತು ಅಷ್ಟೇ. ಆದೇಶ ರೈಟಿಂಗ್ ನಲ್ಲಿ ಇವಾಗೂ ಅಷ್ಟೇ ಸರ್, ನೀವು ಚರ್ಚೆ ಮಾಡಿದ್ರೆ ಮರು ಪರೀಕ್ಷೆ ಆಗೋತದೆ ಅಷ್ಟೇ. ಮತ್ತೆ ನಿಮ್ಮ ಮಾತೆ ಈ ತರ ಎಲ್ಲ ಆದೇಶ ಮಾಡಿದಿರಿ. ಯಾಕೆಂದ್ರೆ ನೀವು ಕನ್ನಡದ ಇದು ಏನೋ ಸಮಿತಿಯ ಅಧ್ಯಕ್ಷರು, ಮೊದಲ ಅಧ್ಯಕ್ಷರು, ನಿಮ್ ಜೀವನ ಪ್ರಾರಂಭ ಮಾಡಿದ್ದೆ ಕನ್ನಡದಿಂದ. ನೀವು ರಾಮ ಅಂತ ಹೆಸರು ಕಂಬಿಟ್ಟಿದ್ದೀರ. ಕೃಷ್ಣ ಇರ್ತಾನೆ. ನಮ್ಮಪ್ಪ ನಮ್ಮಮ್ಮ ಇಟ್ಟಿದೆ, ನನಗೆ ಗೊತ್ತಿಲ್ಲ. ನನ್ನ ಡಿ ಕೆ ಶಿವಕುಮಾರ್ ನಮ್ಮಪ್ಪ ನಮ್ಮಮ್ಮ ಎಷ್ಟು ಇಟ್ಟಿರೋದು. ನಿಮ್ ತಂದೆಯವ್ರ ಹೆಸರೇನು ಸರ್? ಸಿದ್ದರಾಮೇಗೌಡ. ಸಿದ್ದರಾಮಯ್ಯಗೌಡ. ಅಲ್ಲಿ ಹಂಗೆ ಬಂದೈತಲ್ಲ, ನಮ್ಮೂರು ಸಿದ್ದರಾಮನ ಉಂಡಿ. ಉಂಡಿ ಸರ್. ಅದರಲ್ಲಿ ಮಹಾಭಾರತದಲ್ಲಿ ಈ KPSC ಬಗ್ಗೆ ನಿಮ್ದು ಎಷ್ಟು ಜಾಣತನದ ಉತ್ತರ ಕೊಟ್ಟಿದ್ದೀರಾ? ಯಾರು ಜಾಣ? ಅಲ್ಲ, ಹೇಳ್ತೀನಿ. ಜಾಣತನದ ಉತ್ತರ ಅಂದ್ರೆ ಈ ಮಹಾಭಾರತದಲ್ಲಿ ಕೃಷ್ಣ ಇರ್ತಾನೆ. ಅವನು ಈ ಒಂದು ಶ್ಲೋಕ ಹೇಳ್ತಾನೆ, ಅಶ್ವತ್ಥಾಮ. ಅವಾಗ ಶಂಖ ಊದ್ಬಿಡ್ತಾನೆ ಕರೆಕ್ಟಾಗಿ. ಕುದುರೆ ಅನ್ನೋದಕ್ಕೆ ಕರೆಕ್ಟಾಗಿ ಶಂಖ ಊದ್ಬಿಡ್ತಾನೆ. ಆನೆ ಕುಂಜರ. ಅತ ಕುಂಜರ ಅಶ್ವತ್ಥಾಮ ಕರೆಕ್ಟಾಗಿ ಬಿಡ್ತಾನೆ ಕೃಷ್ಣ. ಕೊನೆಯಲ್ಲೂ ಕರೆಕ್ಟಾಗಿ ಹೇಳ್ತಾನೆ. ಮಧ್ಯೆ ಆ ಕುಂಜರ ಅತಃ ಅನ್ನೋದು ಹೇಳ್ತಾನೆ. ಕುಂಜರ ಅಂದಾಗ ಶಂಖ ಊದ್ಬಿಡ್ತಾನೆ. ಈ ರಿಪೋರ್ಟ್ ಸರ್, ನೀವು ಹೇಳಿದ್ರಿ, ಅಲ್ಲಿ ಕೊಟ್ಟವ್ರು ನಿಮ್ಗೆ ರಿಪೋರ್ಟು ಎಲ್ಲ ಹೇಳಿದ್ರಿ. ಇದರಲ್ಲಿ 10 ಜನ ಅವರು ಯಾರೋ ರೆಡ್ಡಿ ಅನ್ನೋರು ಒಬ್ರು ಕೇಸ್ ಹಾಕಿದ್ದಾರೆ, ಕೋರ್ಟ್ ಅಲ್ಲಿ ಇದೆ, ಎಲ್ಲ ಅವನ ಮೇಲೆ ಕ್ರಮ ಎಲ್ಲ ಹೇಳಿದ್ರಿ ಕರೆಕ್ಟಾಗಿ. ಆನಂದ ಸಿದ್ದಾರೆಡ್ಡಿ. ನಾನು ಇದು ಎಲ್ಲ ರೆಕಾರ್ಡ್ ಅಲ್ಲಿ ಹೇಳಿದ್ದೀನಿ, ಇದೆಲ್ಲ ತೋರಿಸಿ ಹೇಳಿದ್ದೀನಿ. ನಾನು ನೀವು ಹೇಳಕ್ ಮುಂಚೆ ಎಲ್ಲ ಹೇಳ್ಬಿಟ್ಟಿದ್ದೀನಿ. ನೀವು ಓದ್ಕೊಂಡು ನಾನು ಹೇಳಿದೆ ಇದು ನೋಡಿ ಸರ್. ಅದೇ ಇದರಲ್ಲಿ ಇನ್ನೊಂದು ಹೇಳಿದ್ದಾರೆ, ಬಿಟ್ಬಿಟ್ರಿ ನೀವು. ಏನ್ ಹೇಳಿದ್ದಾರೆ ಅಂದ್ರೆ, ಈ ಎಲ್ಲ ಅವ್ಯವಹಾರ ಆಗೋ ಅಂತದಕ್ಕೆ KPSC ಅವರ ಸಹಕಾರ ಇಲ್ಲದೆ ಏನು ಇಲ್ಲಿ ಅವ್ಯವಹಾರ ಆಗ ಸಾಧ್ಯನೇ ಇಲ್ಲ. KPSC ಅವರು ಇದರಲ್ಲಿ ಪಾಲುದಾರರು ಅಂತ ಹೇಳಿದ್ದಾರೆ. ಅಲ್ಲಿ ಊದಿದ್ರಿ ಶಂಕನ ಕರೆಕ್ಟಾಗಿ, ಬಿಟ್ಬಿಟ್ರಿ. ಅದನ್ನ ರಿಪೋರ್ಟ್ ಅಲ್ಲಿ ಇದೆ ಸರ್, ಕೊಡ್ತೀನಿ ಸರ್. ರಿಪೋರ್ಟ್ ಓದಿಬೇಕು ನಿಮ್ಗೆ 2 ನಿಮಿಷದಲ್ಲಿ ಕೊಡ್ತಾರೆ. ಈ ರಿಪೋರ್ಟ್ ಅಲ್ಲಿ ಇದೆ, KPSC ಅವರು ಭಾಗಿಯಾಗಿದ್ದಾರೆ ಅಂತ ಹೇಳಿದ್ದಾರೆ. ದಾಖಲೆಗಳು ಕೊಟ್ಟಿದ್ದೀನಿ, ಇದನ್ನು ಕಳಿಸ್ಕೊಡ್ತೀನಿ ನಿಮಗೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋವಂಥದ್ದು, ನಾನು ಇದು ಕೊಟ್ಟಿದ್ದೀನಿ ಏನೇನು ಮಾಡಬೇಕು ಅಂತ. ನಮ್ಮ ಕೊನೆ ರಿಪ್ಲೈ ನಾನು ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ ಭಾಷಾಂತರ ವಿಭಾಗವನ್ನು ಆರಂಭಿಸಿ ಅಂತ ಹೇಳಿದ್ದೀನಿ. ನಿಮ್ಮ ಅಧಿಕಾರಿಗಳೆಲ್ಲೋ ಎಲ್ಲ ಬರ್ಕೊಂಡವ್ರು, ಕೊನೆಯಲ್ಲಿ ನನ್ನ ಸಲಹೆಯನ್ನು ಬಿಟ್ಬಿಟ್ಟಿದ್ದಂಗೆ ಅವರ ಅಧಿಕಾರಿಗಳು. UPSC ಮಾದರಿಯಲ್ಲಿ ಈ ಒಂದು ಎಕ್ಸಾಮ್ಸ್ಗಳನ್ನು ನಡೆಸಿ. UPSCಯಲ್ಲಿ IAS ನಡೆದ ಸರ್, ಯಾವುದೇ ರೀತಿ ಅವ್ಯವಹಾರ ಆಗ್ತಾ ಇಲ್ಲ. ಇನ್ಮೇಲೆ ಅದನ್ನೇ ಮಾಡ್ತೀವಿ. ಒಳ್ಳೆಯದು, ಸ್ವಾಗತ ಮಾಡ್ತೀವಿ. ಅದನ್ನ ಮಾಡಿ. ಅವಾಗ ಈ ಥರದ ಅನ್ಯಾಯಗಳು ಆಗ್ತಾ ಇಲ್ಲ. ಮತ್ತೆ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದೀರಾ. ನಾನು ಅದನ್ನ ಸಲಹೆಯನ್ನ ನಾನು ಕೊಟ್ಟಿದ್ದೀನಿ. ತಜ್ಞರ ಸಮಿತಿಗೆ ಯಾರ್ಯಾರಿದ್ದಾರೋ ಆ ವಿಷಯಕ್ಕೆ ಸಂಬಂಧಪಟ್ಟಂತ ತಜ್ಞರನ್ನೇ ನೇಮಿಸಬೇಕು. ಯಾವ್ಯಾವ ಸಬ್ಜೆಕ್ಟ್ ಬರುತ್ತೋ ಆ ಸಬ್ಜೆಕ್ಟ್ಗೆ ಆ ತಜ್ಞರನ್ನೇ ನೇಮಿಸಬೇಕು. ಈಗ ನಡೆದಿರುವಂಥ ಲೋಕ ಸೇವಾ ಪರೀಕ್ಷೆ ಏನಿದೆ ಅದನ್ನು ರದ್ದು ಮಾಡಬೇಕು. ಯಾರ್ಯಾರು ವಿದ್ಯಾರ್ಥಿಗಳು ಇದ್ದಾರೋ ಪಾಪ ಅವ್ರಿಗೆಲ್ಲ ಏಜ್ ಬಾರ್ ಆಗಿದ್ರೆ, ಆ ಟೈಮಲ್ಲಿ 4-5 ತಿಂಗಳು ಏಜ್ ಬಾರ್ ಆಗಿದ್ರೆ ಅದನ್ನು ಕನ್ಸಿಡರ್ ಮಾಡಬಾರ್ದು. ಅವ್ರು ಮತ್ತೆ ಪರೀಕ್ಷೆಗೆ, ಯಾಕಂದರೆ 2,30,000 ಜನ ಪರೀಕ್ಷೆಯಲ್ಲಿ ಭಾಗವಹಿಸಿರುವಂಥದ್ದು, ಅಷ್ಟು ಜನಕ್ಕೆ ಏಜ್ ರಿಲ್ಯಾಕ್ಷನ್ ಕೊಡಬೇಕು. ನಮ್ಮದು ಮೇನ್ ಅಜೆಂಡಾ ಇರ್ತಕ್ಕಂಥದ್ದು ಮರುಪರೀಕ್ಷೆ ಮಾಡಬೇಕು ಅನ್ನೋದು ನಮ್ಮ ಮೇನ್ ಅಜೆಂಡಾ. ಮತ್ತೆ ನಾನು ಹೇಳೋದು, ನಾವು ಶಾಸಕರೆಲ್ಲ ಇದ್ದೀರಿ ಇಲ್ಲೆಲ್ಲ, ನಮ್ಮ ವಿಶ್ವನಾಥ್ MLAಗಳದ್ದು ಬೆಂಗಳೂರು ನಾವೆಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡಿದ್ರಿ, ನಾವೆಲ್ಲ ಬಂದು ಎಲ್ಲ ಇಡೀ ರಾಜ್ಯದ ಬಂದು ಭೇಟಿ ಮಾಡಿದ್ರಿ. ನಿಮ್ಮನ್ನು ನಮ್ಮ MLAಗಳು ಕೂಡ, ಕಾಂಗ್ರೆಸ್ MLAಗಳು ಭೇಟಿ ಮಾಡಿದ್ದಾರೆ. 1 ರೂಪಾಯಿಗೂ ನಾವು ಅಲಿತಾ ಇದ್ದೀರಿ ಸರ್. ನಿಮ್ಮ ಹತ್ರ ಅನುದಾನ ಕೊಡಿ, 5 ಲಕ್ಷ ಕೊಡಿ, 50 ಕೋಟಿ ಕೊಡಿ, 10 ಕೋಟಿ ಕೊಡಿ. ಎಲ್ಲ ರಾಜ್ಯದ ಎಲ್ಲ ನಮ್ಮ ಶಾಸಕರು ಕೂಡ ಎಲ್ಲ ಶಾಸಕರು ಕೇಳ್ತಾ ಇದ್ದೀರಿ. ಇಲ್ಲಿ ಒಂದು ಪರೀಕ್ಷೆ ನಡೆಸೋಕ್ಕೆ 15 ಕೋಟಿ ಖರ್ಚಾಗ್ತದೆ ಸರ್. 15 ಕೋಟಿ ಖರ್ಚಾಗ್ತದೆ ಸನ್ಮಾನ್ಯ ಸದಸ್ಯರೇ, 15 ಕೋಟಿ. ಇಲ್ಲ, ಪೂರ್ಣ ಪರೀಕ್ಷೆ ಆಗಿಲ್ಲ. 15 ಕೋಟಿ. ಈಗ ಒಂದ್ಸರಿ ತಪ್ಪು ಮಾಡಿದ್ರು, ಏನೋ ಬರೀ ಟ್ರಾನ್ಸ್ಲೇಷನ್ ಒಂದ್ ಸ್ವಲ್ಪ 1 ಅವರ್ ಕಷ್ಟ ಬಿದ್ದಿದ್ರೆ KPSC ಅವರು ಟ್ರಾನ್ಸ್ಲೇಷನ್ ಸರ್ ಮಾಡ್ಬೋದಾಯ್ತು. ಅವ್ರ ಮಿಸ್ಟೇಕ್ ಇಂದ
ಅವ್ರ ಮಿಸ್ಟೇಕ್ ಇಂದ 1 ಅವರ್ ಸಮಯ ಸ್ಪೆಂಡ್ ಮಾಡಿಬಿಟ್ಟಿದ್ರೆ 15 ಕೋಟಿ ಉಳ್ಕೊಂಬಿಡೋದು. ಕೊನೆಗೆ ಮುಖ್ಯಮಂತ್ರಿಗಳು ಎಂಟ್ರಿ ಆದ್ರು, ರೀ ಎಕ್ಸಾಮ್ ಮಾಡಿ ಅಂದ್ರು, ಮತ್ತೆ 15 ಕೋಟಿ. ಈಗ ಮತ್ತೆ ಎಕ್ಸಾಮ್ ಮಾಡಬೇಕು, ಮತ್ತೆ 15 ಕೋಟಿ. ಎಷ್ಟಾಯ್ತು? 45 ಕೋಟಿ ಆಯ್ತು. ಯಾರಪ್ಪನ ದುಡ್ಡು ಇದು? ಕರ್ನಾಟಕದ ಸರ್ಕಾರದ ದುಡ್ಡು ಇದು. ಫೈನಾನ್ಸ್ ಮಿನಿಸ್ಟ್ರು ತಾವು, ಫೈನಾನ್ಸ್ ಮಣ್ಣೆ ಮಾಡಿದ್ದೀರಾ, ಒಂದೊಂದು ಪೈಸಾನು ಲೆಕ್ಕ ಹಾಕ್ತಾ ಇದ್ದೀರಾ. ಯಾವ್ಯಾವ ನಿಗಮಕ್ಕೆ ಎಷ್ಟು ಕೊಡಬೇಕು, ಏನೇನು ಕೊಡಬೇಕು ಅಂತ ಲೆಕ್ಕ ಹಾಕ್ತೀರಾ ನೀವು. ಇಲ್ಲಿ ಅವ್ರ ಬೇರೆ ಜವಾಬ್ದಾರಿ. ಇದರಲ್ಲೇನ ನೋಡಿ, ಏನಾದರೂ ಪ್ರಾಬ್ಲಮ್ ಆಗಿ ಮಾಡಿದ್ರೆ, ಇಂಟೆನ್ಷನ್ ಇಲ್ದಿರ ಮಾಡಿದರೆ ನಾನು ಒಪ್ಕೊಂತ ಇದ್ದೆ. ಒಂದು ಟ್ರಾನ್ಸ್ಲೇಷನ್, ಸಣ್ಣ ಟ್ರಾನ್ಸ್ಲೇಷನ್ಗೆ 15 ಕೋಟಿ ಖರ್ಚಾಗ್ತಾ ಇದೆ. ಸಣ್ಣ ಟ್ರಾನ್ಸ್ಲೇಷನ್. ಯಾರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ ಸರ್? ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ? ಈ ಕನ್ನಡಕ್ಕೆ ಅವಮಾನ ಮಾಡಿದ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ? ಯಾರ ಮೇಲೆ? ಏನೂ ಇಲ್ಲ. ನಾನು ಹೇಳ್ತಾ KPSC ಸ್ವಾಯತ್ತ ಸಂಸ್ಥೆ ಅಂತೀರಾ. ಮೊದಲು ಮರುಪರೀಕ್ಷೆ ಮಾಡಬೇಕಾದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಆದೇಶ ಮಾಡಿದ್ರು. ಕರೆದು ಚರ್ಚೆ ಮಾಡದೆ ಅಷ್ಟೇ. ಆಯ್ತು, ಅಷ್ಟೇ. ಆದೇಶ ರೈಟಿಂಗ್ ನಲ್ಲಿ ಇವಾಗೂ ಅಷ್ಟೇ ಸರ್, ನೀವು ಚರ್ಚೆ ಮಾಡಿದ್ರೆ ಮರುಪರೀಕ್ಷೆ ಆಗೋತದೆ ಅಷ್ಟೇ. ಮತ್ತೆ ನಿಮ್ಮ ಮಾತೆ ಈ ತರ ಎಲ್ಲ ಆದೇಶ ಮಾಡಿದಿರಿ. ಯಾಕೆಂದ್ರೆ ನೀವು ಕನ್ನಡದ ಇದು ಏನೋ ಸಮಿತಿಯ ಅಧ್ಯಕ್ಷರು, ಮೊದಲ ಅಧ್ಯಕ್ಷರು. ನಿಮ್ ಜೀವನ ಪ್ರಾರಂಭ ಮಾಡಿದ್ದೆ ಕನ್ನಡದಿಂದ. ಇಷ್ಟು ನಾನು ಹೇಳ್ತಾ ಇದ್ದೀನಿ. 79 ತಪ್ಪು ಮಾಡಿದ್ದಾರೆ, ನಿಮ್ಗೆ ಕೊಟ್ಟಿದ್ದೀನಿ ಸರ್, ಚೆಕ್ ಮಾಡಿ. ಅದ್ರ ಇಲ್ಲ ಅಂದ್ರೆ ನೀವು ಏನು ಮಾಡಬೇಡಿ. ನಾನು ಅದನ್ನು ಸವಾಲು ಹೇಳ್ತಾ ಇದ್ದೀನಿ. ಅದರಲ್ಲಿ ತಪ್ಪಿಲ್ಲ ನಾನು ಕೊಟ್ಟಿರೋದ್ರಲ್ಲಿ. ಅವರೇ ಬರ್ದವರಲ್ಲ, 3 ತಪ್ಪಂತೆ. ಈಗ ರಿಪೋರ್ಟ್ ಎಕ್ಸ್ಪರ್ಟ್ ಕಮಿಟಿ 3 ತಪ್ಪು ಮಾಡಿಬಿಟ್ಟು ಚೆಲುವರಾಯಸ್ವಾಮಿ ಅವರೇ 5ಕ್ಕೆ ಗ್ರೇಸಿಂಗ್ ಮಾರ್ಕ್ಸ್ ಕೊಟ್ಟವ್ರೆ. ಯಾಕೆ 2ಕ್ಕೆ ಎಕ್ಸ್ಟ್ರಾ ಕೊಟ್ಟರು? 3 ತಪ್ಪಿಗೆ 3 ಗ್ರೇಸಿಂಗ್. ಮಾಧವಪ್ಪನವರೇ 3 ತಪ್ಪಾಗಿದೆ ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. 3ಕ್ಕೆ ಮಾತ್ರ ಕೊಡ್ಬೇಕಾಯ್ತು ಗ್ರೇಸಿಂಗ್ ಮಾರ್ಕ್ಸ್. 5 ಕೊಟ್ಟವ್ರೆ ಗ್ರೇಸಿಂಗ್ ಮಾರ್ಕ್ಸ್, 5ಕ್ಕೆ. ಅಂದ್ರೆ ಇಲ್ಲೆಲ್ಲ ಏನ ನಡೀತಾ ಇದೆ ಅನ್ನೋದು ತಮ್ಮ ಗಮನಕ್ಕೆ ತಂದಿದ್ದೀನಿ. ದಯವಿಟ್ಟು ಎಲ್ಲ ಸಾಹಿತಿಗಳು ಬರೆದಿದ್ದಾರೆ. ರಕ್ಷಣಾ ವೇದಿಕೆಯವರು 2 ದಿನದಿಂದ ಅಲ್ಲೇ ನಾರಾಯಣಗೌಡ ಅಲ್ಲೇ ಧರಣಿ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ರಕ್ಷಣಾ ವೇದಿಕೆ ನಾರಾಯಣಗೌಡರು ಧರಣಿ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳು, ಸಿದ್ಧಗಂಗಾ ಸ್ವಾಮಿಗಳು ಕೊಟ್ಟಿದ್ದಾರೆ. ನಮ್ಮ ಗೌರವಾನ್ವಿತ ಸ್ಪೀಕರ್ ಅವರು ಈಗ ತಾನೇ ಪ್ರೇಯರ್ ಮಾಡಿ ಬಂದವರು, ಈಗ ತಾನೇ ಅವ್ರ ಲೆಟರ್ ಕೊಟ್ಟವ್ರೆ. ಪ್ರೇಯರ್ ಮಾಡಿದ್ದಾರೆ. ಒಳ್ಳೆ ಬುದ್ಧಿ ಕೊಡ್ಲಿ ಸರ್ಕಾರಕ್ಕೆ ಅಂತ ಮಾಡಿದ್ದಾರೆ. ಅವ್ರ ಲೆಟರ್ ಬರೆದಿದ್ದಾರೆ. ಕನ್ನಡದ ಕಾವಲು ಸಮಿತಿ ಏನೇನಿದೆಯೋ ಯಾರು ಅವರೆಲ್ಲರೂ ಕೂಡ ಪತ್ರಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಕನ್ನಡದ ಸಾಹಿತಿಗಳು ಕೂಡ ಪತ್ರ ಕೊಟ್ಟಿದ್ದಾರೆ. ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 2ನೇ ಎಕ್ಸಾಮಲ್ಲಿ ತಪ್ಪುಗಳಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಇವಾಗೂ ಧರಣಿ ನಡೀತಾ ಇದೆ. ನಾನು ಸನ್ಮಾನ್ಯ ಅಧ್ಯಕ್ಷರೇ, UT ಖಾದರ್ ಶರೀಫ್ ಕರೆಕ್ಟಾ? 70,000 ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದಿರುತ್ತಾರೆ. ಆದರೆ ಸದರಿ ಪರೀಕ್ಷೆಯಲ್ಲಿ ಸುಮಾರು 59 ಪ್ರಶ್ನೆಗಳಲ್ಲಿ ಕನ್ನಡ ಭಾಷಾಂತರ ತಪ್ಪುಗಳಾಗಿದೆ. ಇದರಿಂದ ಕನ್ನಡ ಮಾಧ್ಯಮ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳೇ ಅನ್ಯಾಯವಾಗಿರುತ್ತದೆ ಅಂತ ಅವರು ಬರೆದಿದ್ದಾರೆ. ಪ್ರೊಫೆಸರ್ ಗೊರೂರು ರಾಮಚಂದ್ರಪ್ಪನವರು ಇನ್ನೂ ಕಟುವಾಗಿ ಬರೆದಿದ್ದಾರೆ. ಅವರು ಕನ್ನಡನ ಹಾಳು ಮಾಡ್ತಾ ಇದ್ದೀರಾ, ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಓದು ಅಂದ್ರೆ ಓದ್ತೀನಿ, ಅದನ್ನು ಬೇಕಾದ್ರೆ. ಅವ್ರು ಬರೆದಿದ್ದಾರೆ. ಚನ್ನಬಸಪ್ಪನವ್ರು ಬರೆದಿದ್ದಾರೆ, ಚನ್ನಬಸಪ್ಪನವ್ರು ಬರೆದಿದ್ದಾರೆ. ಅದೇ ರೀತಿ ಬಹಳಷ್ಟು ಜನ ಬರೆದಿದ್ದಾರೆ. ಎಲ್ಲರೂ ಪತ್ರ ಕನ್ನಡ ಸಂಬಂಧಪಟ್ಟವರೆಲ್ಲರೂ ಬರೆದಿದ್ದಾರೆ. ಮಾನ್ಯ ಪ್ರಿಯಾಂಕಾ ಅವರು ಮಾತಾಡಿದ್ರು KPSC ಬಗ್ಗೆ ಮಾತಾಡಿದ್ರು. ನೋಡಿ, ಇಷ್ಟೆಲ್ಲ ಸರ್ ನಾನು ಹೇಳ್ತಾ ಇರೋದು. ನೀವು ಹಿಂಗೆ ಬಿಟ್ಕೊಂಡು ಹೋದ್ರೆ ಕನ್ನಡಕ್ಕೆ ತಪ್ಪು ಮಾಡಿದವನಿಗೆ ಎನ್ಕರೇಜ್ ಮಾಡ್ದಂಗೆ ಆಗ್ತದೆ. ಇನ್ನೇನು ಆಗಲ್ಲ. ಇನ್ನೇನು ಇದರಿಂದ ನೀವು ಮರುಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಕನ್ನಡಕ್ಕೆ ಬೆಲೆ ಇಲ್ದಂಗೆ ಆಗ್ತೈತೆ ಅಷ್ಟೇ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.